ನಮಸ್ಕಾರ. ನಾನು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಮಹಾದೇವ್ ಕುಂಚನೂರು. ಎಲ್ರಿಗೂ ನಮಸ್ಕಾರ. ನಾನು ಮಹಿಳಾ ಕಾರ್ಯದರ್ಶಿ ಅಂಬಿಕಾ ಕಾಮತ್. ಇಂದು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ PG ಜಿಮ್ಖಾನದ ವತಿಯಿಂದ ಉದ್ಘಾಟನಾ ಸಮಾರಂಭ ನಡೆದಿದೆ. ಎಲ್ರಿಗೂ ಆದರದ ಸ್ವಾಗತ. ಸಲ ಸ್ಪೋರ್ಟ್ಸ್ ಸೆಕ್ರೆಟರಿ ಗರ್ಲ್ ಯಾರು? ಆರ್ತಿ. ಹಾಯ್, ಹಲೋ, ನಮಸ್ಕಾರ. ಈಗ ನಮ್ಮಲ್ಲಿ ನಮ್ಮ ಜೊತೆ ನಮ್ಮ ಫ್ರೆಂಡ್ಸ್ ಇದ್ದಾರೆ. ಸೊ ಅವರಿಗೆ ಒಂದೆರಡು ಕೆಲವೊಂದು ಕ್ವಶನ್ಗಳನ್ನು ಕೇಳೋಣ, ಬನ್ನಿ. 2024 ಜಿಮ್ಖಾನ ಯಾರು? 2024 ಜಿಮ್ಖಾನದ CS ಅವರಾದ ನಮ್ಮ ಕಾಮರ್ಸ್ ಡಿಪಾರ್ಟ್ಮೆಂಟ್ನ ಮಹಾದೇವ್ ಅವರು. ಹಾಗೆ ಗರ್ಲ್ಸ್ ಅಲ್ಲಿ ಬಂದ್ಬಿಟ್ಟು ಇಂಗ್ಲಿಷ್ ಡಿಪಾರ್ಟ್ಮೆಂಟ್ನ ಅಂಬಿಕಾ ಅವರು. ಮತ್ತೆ 2024 ಜಿಮ್ಖಾನದ CLS ಮತ್ತು GS ಯಾರು? ಸೊ ಇನ್ನೊಂದಿಷ್ಟು ನಮ್ಮ ಜನ ಫ್ರೆಂಡ್ಸ್ ಇದ್ದಾರೆ. ಸೊ ಅವರಿಗೆ ಇನ್ನೊಂದೆರಡು ಪ್ರಶ್ನೆಗಳನ್ನು ಕೇಳೋಣ. ನಮ್ಮ ಈ RCU ಯೂನಿವರ್ಸಿಟಿ ಒಳಗಡೆ ಟೋಟಲ್ ಎಷ್ಟು ಡಿಪಾರ್ಟ್ಮೆಂಟ್ಸ್ ಬರ್ತದೆ? ಯಾರಿಗಾದ್ರೂ ಗೊತ್ತದ? 29. ಕನ್ಫರ್ಮ್ 29? ಓಕೆ. ಇನ್ನೊಂದು ಕ್ವಶನ್ ಏನಂದ್ರೆ, ನಮ್ಮ ಜಿಮ್ಖಾನದ ಡೈರೆಕ್ಟರ್ ಯಾರು? ಡೈರೆಕ್ಟರ್ ಹೆಸರು? ಸೊ ಡಾಕ್ಟರ್ ಕಿರಣ್ ಕುಮಾರ್, ಕರೆಕ್ಟ್. ಸೊ ನಮ್ಮ ಯೂನಿವರ್ಸಿಟಿ ಬಗ್ಗೆ ಸರಿಯಾಗಿ ತಿಳ್ಕೊಂತೀವಿ. ಥ್ಯಾಂಕ್ ಯು. ಇಲ್ಲೊಂದಿಷ್ಟು ಜನ ನಮ್ಮ ಫ್ರೆಂಡ್ಸ್ ಇದ್ದಾರೆ, ಅವ್ರಿಗೆ ಕೇಳೋಣ ನಮ್ಮ RCU ಬಗ್ಗೆ ಎಷ್ಟು ಗೊತ್ತಿದೆ ಅಂತ ಹೇಳಿ. ಸೊ ನಮ್ಮ RCU ಯೂನಿವರ್ಸಿಟಿಯ ರಿಜಿಸ್ಟ್ರಾರ್ ಸದ್ಯಕ್ಕೆ ಯಾರು? ರಿಜಿಸ್ಟರ್ ಆಗಿರುವಂಥವ್ರು ಯಾರಪ್ಪ ಅಂದ್ರೆ ವಿಶಿ ಕಾಮಗೌಡ ಸರ್ ಇದಾರೆ. ವಿಷಿ ಆಗಿರುವಂಥವ್ರು ತ್ಯಾಗರಾಜ್ ಸರ್ ಇದಾರೆ. ಮತ್ತು ಈ ಯೂನಿವರ್ಸಿಟಿ ಸುಮಾರು ಒಂದು 12 ವರ್ಷಗಳಿಂದ ಇಲ್ಲಿ ಬುದ್ರಾಮಟ್ಟಿ ಸಮೀಪ ಏನೊಂದು ಗ್ರಾಮದಲ್ಲಿ ಒಂದು ಅಚ್ಚುಕಟ್ಟಾಗಿ ಒಂದು ಕಾರ್ಯ ನಿರ್ವಹಿಸ್ತಾ ಇದೆ. ಕರ್ನಾಟಕದಲ್ಲಿ ನಂಬರ್ 1 ಯೂನಿವರ್ಸಿಟಿ ಯಾವುದಾದ್ರೆ ಅದು ನಮ್ಮ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಅಂತ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ. ಅದರಲ್ಲಿ ನಾನು MSW 2ನೇ ಸೆಮಿಸ್ಟರ್ ವಿದ್ಯಾರ್ಥಿಯಾಗಿ ಈ ಒಂದು ಯೂನಿವರ್ಸಿಟಿಗೆ ಬಂದು ಕಲಿತಾ ಇದ್ದೀನಿ ಅಂದ್ರೆ ನನಗೊಂದು ಹೆಮ್ಮೆ ಇದೆ ಅಂತ ಸರ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. RCU ಯೂನಿವರ್ಸಿಟಿ ಬಗ್ಗೆ ಚಲೋ ಒಪಿನಿಯನ್ ಕೊಟ್ಟಾರ ಸರ್. ಸೊ ಥ್ಯಾಂಕ್ಸ್ ಸರ್. ನಾವು ಬ್ಲಾಗ್ ಮಾಡ್ತಿದ್ವಿ. ಒಂದು ಕ್ವಶನ್ ಕೇಳ್ತೀವಿ, ಆನ್ಸರ್ ಹೇಳ್ತೀರಾ? ಪ್ರಸ್ತುತ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇರೋ ಬಾಯ್ಸ್ ಮತ್ತೆ ಗರ್ಲ್ಸ್ ಅಲ್ಲಿ GS ಯಾರಾಗಿದ್ದಾರೆ ಅಂತ ಹೇಳ್ತೀರಾ? ಡೆಫಿನೆಟ್ಲಿ ನಮ್ಮ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ GS ಒಳಗ ಹುಡುಗರೊಳಗ್ ಬಂದು ಮಾದೇವನ್ನ, ಆಮೇಲೆ ಹುಡುಗಿರೊಳಗ್ ಬಂದು ಅಂಬಿಕಾ ಅಕ್ಕ. ಥ್ಯಾಂಕ್ ಯು. ನಮ್ಮ ಫ್ರೆಂಡ್ಸ್ ಇದ್ದಾರೆ. ಸೊ ಅವ್ರಿಗೆ ಬನ್ನಿ ಸತಿ ಜಿಮ್ಖಾನದವ್ರು ಯಾರು ಅಂತ ಕೇಳೋಣ. ಇನ್ನು 2024 ಮತ್ತು 2025 ಜಿಮ್ಖಾನದವ್ರು ಯಾರು? ಯಾವ ಡಿಪಾರ್ಟ್ಮೆಂಟ್? ನಮಸ್ತೆ ಮೇಡಮ್. ಈಗಿನ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಪ್ರಧಾನ ಕಾರ್ಯದರ್ಶಿ ಯಾರಾಗಿದೆ? ಬಾಯ್ಸ್ ಸರಿಯಾದ ಉತ್ತರಕ್ಕೆ ಸರ್ ನಮಸ್ಕಾರ. ಸರ್ ನಮಸ್ತೆ. ಇವತ್ತು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಒಂದು ಜಿಮ್ಖಾನ ಕಾರ್ಯಕ್ರಮ, ಉದ್ಘಾಟನೆ ಕಾರ್ಯಕ್ರಮದ ಇದ್ರ ಕುರಿತಾಗಿ ಒಂದೆರಡು ಕ್ವಶನ್ ಕೇಳ್ತೀರಿ ಸರ್. ಓಕೆ, ಖಂಡಿತ. ಸರ್, ಇದು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಯಾವ ವರ್ಷ ಸ್ಥಾಪನೆ ಆಗಿದೆ ಸರ್? ಆಕ್ಚುಲಿ ಇದು 2010 ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಅಂತ ಸ್ಥಾಪನೆ ಇತ್ತು. ಅದಕ್ಕಿಂತ ಮುಂಚೆ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದ PG ಸೆಂಟರ್ ಆಗಿ ಇಲ್ಲೇ ನಡೀತಾ ಇತ್ತು ಕ್ಲಾಸಸ್. ಆಮೇಲೆ 2010 ಅಲ್ಲಿ ಒಂದು ಇಂಡಿಪೆಂಡೆಂಟ್ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಆಗಿ ಬೆಳೆದಿತ್ತು. ಒಳ್ಳೆಯದು ಸರ್. ಹಾಗಿದ್ದಾಗ ಇವಾಗ ನಿಮ್ಮ ಪ್ರಸ್ತುತ ದಿನಗಳಲ್ಲಿ ಈ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ವ್ಯಾಸಂಗ ಪಡೆದುಕೊಳ್ತಾರೆ? ಇಲ್ಲಿರುವ ಒಂದು ಅಂದಾಜು ಮಾಹಿತಿ ಪ್ರಕಾರ ಒಂದು 2 ಲಕ್ಷ PG ವಿತ್ ಡಿಗ್ರಿ ಕುಡ್ಕೊಂಡ್ರೆ 2 ಲಕ್ಷ ಮೇಲ್ಪಟ್ಟು ವಿದ್ಯಾರ್ಥಿಗಳು ವ್ಯಾಸಂಗನ ಮಾಡ್ತಾ ಇದ್ದಾರೆ. ಮತ್ತೆ ಆಕ್ಚುಲಿ ನಮ್ದು ಇದೇ ಒಂದೇ ಕ್ಯಾಂಪಸ್ ಅಲ್ಲಿ 22 ಡಿಪಾರ್ಟ್ಮೆಂಟ್ಗಳು ಕಾರ್ಯನಿರ್ವಹಿಸ್ತಾ ಇದಾವೆ. ಅದರ ಜೊತೆಗೆ 3 ಸ್ಟಡಿ ಚೇರ್ ಮಾಡಿದ್ವಿ. ಒಂದು ದೀನ್ ದಯಾಳ್ ಉಪಾಧ್ಯಾಯ, ಇನ್ನೊಂದು ಅಂಬೇಡ್ಕರ್, ಇನ್ನೊಂದು ಈಗಷ್ಟೇ ಸಂಗೊಳ್ಳಿ ರಾಯಣ್ಣ ಸ್ಟಡಿ ಚೇರ್ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇನ್ನೊಬ್ರು ಫ್ರೆಂಡ್ಸ್ ಅದರಲ್ಲಿ. ಸೊ ಅವ್ರಿಗೆ ಒಂದು ಇನ್ನೊಂದು ಕ್ವಶನ್ ಕೇಳೋಣ. ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಯಾವಾಗ ಸ್ಥಾಪನೆ ಆಯ್ತು? ನಮ್ಮ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ 2010ರಲ್ಲಿ ಸ್ಥಾಪನೆಗೊಂಡು. ಕರೆಕ್ಟ್. ನಮ್ಮ ಫ್ರೆಂಡ್ಸ್ ಇದ್ದಾರೆ. ಸೊ ಅವ್ರಿಗೆ ಒಂದು ಕ್ವಶನ್ ಕೇಳೋಣ. ನಮ್ಮ RCU ಯೂನಿವರ್ಸಿಟಿ ಯಾವಾಗ ಸ್ಥಾಪನೆ ಆಯ್ತು? 10 ವರ್ಷದಿಂದ. ಇಯರ್ 2015 10 ವರ್ಷದಿಂದ ಅಪ್ರಾಕ್ಸಿಮೇಟ್ಲಿ ಕರೆಕ್ಟ್. ಮತ್ತೆ ಸ್ಥಾಪನೆ ಆಗಿದ್ದು 2010. ಇನ್ನೊಬ್ರು ಫ್ರೆಂಡ್ಸ್ ಅದಾರ, ಅವ್ರಿಗೊಂದು ಕ್ವಶನ್ ಕೇಳೋಣ.
ನಮ್ಮ RC ಯೂನಿವರ್ಸಿಟಿ ಒಳಗಡೆ ಟೋಟಲ್ ಎಷ್ಟು ಡಿಪಾರ್ಟ್ಮೆಂಟ್ಸ್ ಅದಾವ? 20 ಡಿಪಾರ್ಟ್ಮೆಂಟ್. ಓಕೆ ಓಕೆ ಒಂದು ಕ್ವಶನ್ ಕೇಳೋಣ. ಸೊ RC ಯೂನಿವರ್ಸಿಟಿ ಯಾವಾಗ ಸ್ಥಾಪನೆ ಆಯ್ತು? 2010. ಕರೆಕ್ಟ್.